ನಮಃ ಶಿವಾಯ. ಓಂ ಬಸವ. ಪಶ್ಚಿಮ ಘಟ್ಟಗಳು ನನ್ನ ಬಾಲ್ಯದ ಸ್ಥಳ. 30 ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ ಜೀವಿಸಿದ ಸ್ಥಳಗಳು ಪಶ್ಚಿಮ ಘಟ್ಟಗಳು, ಗೊಂಡಾರಣ್ಯಗಳು. ಯೋಗಿಗಳು, ಶರಣರು, ಶಿವಸಾಧಕರು ನಡೆದಾಡಿದ ಸ್ಥಳ ಇದೆಲ್ಲ. ಕಾಡು ಕಾಡೇನ ಬಣ್ಣಿಸಲಿ. ಈ ನಿಸರ್ಗನೇ ಒಂದು ಬಹಳ ದೊಡ್ಡ ಶಕ್ತಿ. ಈ ಶಕ್ತಿಯನ್ನು ಅರಿಯಲೇ ಬಸವಾದಿ ಶರಣರು ಇಷ್ಟಲಿಂಗ ಶಿವಯೋಗ ನೀಡಿದರು. ಸರಳ, ನಿಖರ, ಪ್ರಖರ, ಶಕ್ತಿಶಾಲಿ ಶಿವಯೋಗ. ಈ ಜಗತ್ತಿನ ಇತಿಹಾಸದಲ್ಲೇ ಬಸವಣ್ಣನವರು ನೀಡಿದ ಈ ಶಿವಯೋಗ ತನ್ನ ತಾನಾರೆಂದು ಅರಿಯಲು ಬಸವಾದಿ ಶರಣರು ಈ ಇಷ್ಟಲಿಂಗವನ್ನು ನೀಡುತ್ತಾರೆ. ಈ ನಿಸರ್ಗದ ರಹಸ್ಯ ಅರಿಯಲು, ತನ್ನ ಚೈತನ್ಯವನ್ನು ಅರಿಯಲು, ಈ ಶರೀರದೊಳಗಿನ ಶಿವಚೈತನ್ಯವನ್ನು ಅರಿಯಲು ಬಸವಾದಿ ಶರಣರು ಈ ಇಷ್ಟಲಿಂಗ ಶಿವಯೋಗ ದೃಷ್ಟಿಯೋಗವನ್ನು ಕೈಗೊಳ್ತಾರೆ. ಓಂ ನಮಃ ಶಿವಾಯ. ನಾನಿಲ್ಲೆಲ್ಲ ನಿರಂತರವಾಗಿ ಅಲೆದಾಡಿದ ಸ್ಥಳ ಇದು. ಕಾಡು ಕಾಡೇನ ಬಣ್ಣಿಸಲಿ. ಈ ನಿಸರ್ಗ ಅನ್ನೋದೇ ನನಗೊಂದು ಥರ ನಶೆ, ವಿಚಿತ್ರವಾದಂಥ ನಶೆ. ಇಂಥ ಸುಖ ಶಹರದ ಈ ಕಾಂಕ್ರೀಟ್ ಕಾಡಲ್ಲಿ ಎಲ್ಲಿ ಸಿಗಬೇಕು? ಗಜಿಬಿಜಿ, ಗಿಲ್ಲಿ ಬಿಲಿ, ಗಿಲಿ ಬಿಲಿ. ಇಂಥ ಸುಖವನ್ನು ಅರಿಯಲು ಮನುಷ್ಯ ಅನಾದಿ ಕಾಲದಿಂದನೂ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಅದಕ್ಕಾಗಿ ಬಸವಾದಿ ಶರಣರು ಈ ಉನ್ಮಾದ ಉಣ್ಮಣಿಗೊಳಿಸುವ ಈ ಇಷ್ಟಲಿಂಗ ನೀಡ್ತಾರೆ. ಓಂ ನಮಃ ಶಿವಾಯ. ಬಸವ ಉಳವಿ ಚನ್ನಬಸವಣ್ಣನವರು ಇದೇ ದಾರಿಯಿಂದನೇ ಉಳವಿಗೆಲ್ಲ ಹೋಗಿದ್ದು ಬಸವಾದಿ ಶರಣರು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನು ಉಳಿಸಲು.